ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳ ಸರಣಿ ಕೊಲೆಗಳ ಬಗ್ಗೆ, ಹೆಣ ಸಾಗಾಣಿಕೆಯ ಬಗ್ಗೆ, ಅಸಹಜ ಸಾವುಗಳ ಬಗ್ಗೆ, ಧರ್ಮಸ್ಥಳದ ಕರ್ಮಕಾಂಡವನ್ನು ಅವರವರ ಯೂಟ್ಯೂಬ್ ಮಾಧ್ಯಮದಲ್ಲಿ ಯಾವುದೇ ಧಮಕಿ ಬಂದರೂ, ಕೇಸ್ ಹಾಕಿದರೂ, ಏನೇ ಮಾಡಿದರೂ ಸಹ ಹೆದರದೆ ಧೈರ್ಯವಾಗಿ ನಿಂತು ಅಲ್ಲಿ ಏನು ನಡೆದಿದೆ ಅದರ ಬಗ್ಗೆ ಸತ್ಯವನ್ನೇ ಹೇಳ್ತಕ್ಕಂಥ ನಮ್ಮ ಯೂಟ್ಯೂಬರ್ಸ್ಗೆ ಒಂದು ದೊಡ್ಡ ಸಲಾಮ್ ಹೊಡಿಲೇಬೇಕು. ನೋಡಿ ಸ್ನೇಹಿತರೆ, ಈಗ ನ್ಯೂಸ್ ಮೀಡಿಯಾದ ಅಭಿ ಮತ್ತು ಮುನಾಫ್ SIT ತನಿಖೆಯಲ್ಲಿ ಅವರಿಗೆ ಏನೆಲ್ಲ ತನಿಖೆ ಆಯಿತು, ಅದೇ ರಿಪೋರ್ಟಲ್ಲಿ ಇದೆಯಾ ಇಲ್ಲ ಬೇರೆ ಇದೆಯಾ ಎಂಬುದರ ಬಗ್ಗೆ ಯುನೈಟೆಡ್ ಮೀಡಿಯಾ ಅಭಿ ಜೊತೆ ಮುನಾಫ್ ಇಬ್ಬರ ಸಂಭಾಷಣೆಯ ವಿಡಿಯೋವನ್ನು ಹಾಕ್ತಾಯಿದ್ದೀನಿ, ದಯವಿಟ್ಟು ನೋಡಿ. ಯಾಕೆಂದರೆ ಇದು ಒಂದು ಸಾಕ್ಷಿ ಆಗುತ್ತೆ ಈ ವಿಡಿಯೋ ಸಮೇತ. ಯಾಕಂದರೆ ಯಾವ ಯೂಟ್ಯೂಬಲ್ಲಿ ಬಂದರೆ ಸಮೇತ ಆ ವಿಡಿಯೋ ಯಾವ ಡಿಲೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಅವರವ್ರ ಯೂಟ್ಯೂಬಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ, ಇಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಬೇಕಾಗುತ್ತೆ ಎಮರ್ಜೆನ್ಸಿಗೆ. ಯಾಕಂದರೆ SIT ತನಿಖೆ ಅಧಿಕಾರಿಗಳು ತನಿಖೆ ಕರೆಕ್ಟ್ ಮಾಡಿಲ್ಲ ಎಂಬುದು ಮೇಲ್ನೋಟ ಕಾಣ್ತಾ ಇದೆ, ರಿಪೋರ್ಟ್ ಸಮೇತ ಇದೆ. ಸತ್ಯ ಸಂಗತಿ. ಯಾಕಂದರೆ ಇವ್ರು ಹೇಳಿರ್ತಕ್ಕಂಥದ್ದು ಹೇಳಿಕೆ ಬೇರೆ, ವಿಡಿಯೋ ರೆಕಾರ್ಡ್ ಕೂಡ ಅಲ್ಲಿದೆ. ಆ ವಿಡಿಯೋ ರೆಕಾರ್ಡ್ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ SIT ಅಧಿಕಾರಿಗಳು ಅವಾಗಿನ ವಿಡಿಯೋ ರೆಕಾರ್ಡ್ ಮಾಡಿ ಅವ್ರ ಹತ್ರ ಏನು ಹೇಳಿಕೆ ತಗೊಂಡಿದ್ರೋ ಅದು ಇಟ್ಕೊಂಡಿದ್ದಾರೋ ಇಲ್ಲ ಏನು ಮಾಡಿದ್ರು ನಮಗಂತೂ ಗೊತ್ತಿಲ್ಲ, ಕೋರ್ಟಿಗೆ ಒಪ್ಪಿಸ್ತಾರೋ ಗೊತ್ತಿಲ್ಲ. ಬಟ್ ತನಿಖಾ ವರದಿ, ಚಾರ್ಜ್ ಶೀಟ್ ಅಲ್ಲ, ತನಿಖಾ ವರದಿಯಲ್ಲಿ ಏನಿದೆ ಅಂದರೆ ಇವರೇ ಹೇಳಿದ್ದೇ ಒಂದು, ಅವ್ರು ಮಾಡ್ಕೊಂಡಿದ್ದೇ ಒಂದು. ಅಂದರೆ ಧರ್ಮಸ್ಥಳದಲ್ಲಿ ಧರ್ಮ ಇಲ್ಲ ಅಂತ ಸಾಬೀತಾಯಿತು, ಹೌದಲ್ವ ಸ್ನೇಹಿತರೆ? ಯಾಕಂದರೆ ಇವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟು ಆ ಪೇಪರಲ್ಲಿ ಪ್ರಿಂಟಲ್ಲಿ ಬಂದಿದ್ದರೆ ಒಪ್ಕೋಬೋದು. ಬಟ್ ಇವರು ಹೇಳೇ ಇಲ್ಲ. ಇಲ್ದಿರ್ತಕ್ಕಂಥ ಸುದ್ದಿಗಳನ್ನು ಪ್ರಸಾರ ಮಾಡ್ತಕ್ಕಂಥವ್ರು ಯಾರು? SIT ಅಧಿಕಾರಿಗಳು. ಇವರು ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ಅವರ ಪರಿವಾರದವರು ರೇಪ್ ಮಾಡಿದ್ದಾರೆ, ಬಿಟ್ಟಿದ್ದಾರೋ ಅಂತ ಏನು ಹೇಳೇ ಇಲ್ಲ. ಅಲ್ಲೇ ಆಗಿರ್ತಕ್ಕಂಥ ಸತ್ಯ ಘಟನೆಗಳ ಬಗ್ಗೆ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೆ ಈ SIT ಅಧಿಕಾರಿಗಳೇ ಇವರೇ ಮಾಡಿದ್ದಾರೆ ಅಂತೇಳಿ ಇವ್ರು ಹೇಳಿದರು ಅಂತ ರಿಪೋರ್ಟಲ್ಲಿದೆ. ಅಂದರೆ SIT ಅಧಿಕಾರಿಗಳೇ ಹೇಳಿರ್ತಕ್ಕಂಥದ್ದು, ನಾವಲ್ಲ. ಇವರು ರೇಪಿಸ್ಟ್ರು ಅಂತ ಇಂಡೈರೆಕ್ಟಾಗಿ ಹೇಳಿರ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ನಿಮಗೇನು ಅನ್ಸೋ ಗೊತ್ತಿಲ್ಲ, ದಯವಿಟ್ಟು ಕಾಮೆಂಟ್ ಬಾಕ್ಸ್ ಖಾಲಿದೆ, ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ಸ್ನೇಹಿತರೆ, ಈಗ ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ. ಆದಷ್ಟು ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಟು ಈ ವಿಡಿಯೋವನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಇವರು ಯಾವಾಗ ತಿಳಿಸ್ತಾರೋ ಗೊತ್ತಾಗಲ್ಲ SIT ಅಧಿಕಾರಿಗಳು, ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ನಮಸ್ಕಾರ ಸ್ನೇಹಿತರೆ, ಈಗ ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ. SIT ಅಧಿಕಾರಿಗಳೇ, ನೀವೀಗ ಮಾಡಿದ್ದೇಕೆ? ಮನ್ನಪೂರ್ತಿ ಕನ್ನಡನ ಓದೋದಕ್ಕೆ ಬರಲ್ಲ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳಿತ್ತು ಹೋರಾಟಗಾರರ ಕಡೆಯಿಂದ. ಆದರೆ ನನ್ನ ಕಡೆಯಿಂದ ನಿಮ್ಮ ಮೇಲೆ ಒಂದು ಆರೋಪನೂ ಕೂಡ ಇರಲಿಲ್ಲ, ನಿಮ್ಮ ಮೇಲಾಗಲಿ ಅಥವಾ ನಿಮ್ಮ ತನಿಖೆಯ ಮೇಲಾಗಲಿ. ಧರ್ಮಸ್ಥಳದವರು ನಾವು ಸಂತ್ರಸ್ತರು ಅಂತ ಹೇಳ್ಕೊಂಡು ಎಂಟ್ರ್ ಆಗೋದಕ್ಕೂ, ನೀವುಗಳು ಈಗ ಮಾಡಿರೋದಕ್ಕೂ ಗೊತ್ತಾಗ್ತಾ ಇಲ್ಲ ಏನು ಅಂತ. ವೀಕ್ಷಕರೇ, ಯುನೈಟೆಡ್ ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದು ಕೇರಳದ ಕೋಯಿಕೋಡ್ನಲ್ಲಿದ್ದೀನಿ, ಅಂದರೆ ಕ್ಯಾಲಿಕಟ್ನಲ್ಲಿ. ಇವತ್ತು ನನ್ನ ಜೊತೆಗಿದ್ದಾರೆ ಕೇರಳದ ಅರ್ಜುನ್ ಮಾಲೀಕರು ಅಥವಾ ಯೂಟ್ಯೂಬರ್ ಮನಾಫ್. ಮೊದಲನೇದಾಗಿ ನಮ್ಮ ಚಾನಲ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಮನಾಫ್ ಅವರು ಧರ್ಮಸ್ಥಳದ ಪ್ರಕರಣಕ್ಕೆ ಎಂಟರ್ ಆದ ತಕ್ಷಣ ಸಾಕಷ್ಟು ಮಾತುಗಳು ಕೇಳಿ ಬಂದು, ಅಂದರೆ ಅವರ ಮೇಲೆ ಮತ್ತು ಈ ಹೋರಾಟದ ಮೇಲೆ ಆರೋಪಗಳು ಕೇಳಿ ಬಂದವು. ಕೇರಳದಿಂದ, ಅದರಲ್ಲೂ ಒಬ್ಬರು ಮುಸ್ಲಿಮ್ಸ್ ಆಗಿ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಧರ್ಮಸ್ಥಳದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ. ಸೊ ಈಗ ಅವರು ಏನು ಮಾತನಾಡಿದರೆ, ಅವರು ಒಂದರಲ್ಲೂ ಕೂಡ ಯಾರ ಮೇಲೂ ಕೂಡ ಆರೋಪವನ್ನು ಮಾಡಿಲ್ಲ. ಏನು ಘಟನೆ ನಡೆದಿದೆ ಅದರ ಬಗ್ಗೆ ಆರೋಪವನ್ನು ಮಾಡಿದ್ದಾರೆ. ಸೊ ಈಗ ಕೇರಳದಲ್ಲಿ ಇಟ್ಕೊಂಡು ಯಾಕೆ ಮಾತನಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಇವರಂತಲ್ಲ, ಸೊ ಇವರ ತಂದೆಯವ್ರ ಬಗ್ಗೆ ಮೊದಲನೇದಾಗಿ ನಾನು ಹೇಳಬೇಕಾಗುತ್ತೆ. ಅವರು ಕೂಡ ಕನ್ನಡದವರೇ, ಸೊ ಇವರು ಕೂಡ ಕನ್ನಡದವರೇ. ಸೊ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರನ್ನು ಗಳಿಸಿದಂಥ ಒಬ್ಬರು ವ್ಯಕ್ತಿ ಇವರು ತಂದೆಯವರು. ನೀವೇನಾದರೂ ಶಿವಮೊಗ್ಗ ಅಥವಾ ಸಾಗರ ಭಾಗದಲ್ಲಿ ಇದ್ದೀರಾ ಅಂದರೆ ಸೊ ಇವ್ರ ತಂದೆಯವ್ರ ಬಗ್ಗೆ ಗೊತ್ತಿರುತ್ತೆ. ಸೊ ನಾನು ಇನ್ನೇ ಅತಿ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. ಈಗ ಧರ್ಮಸ್ಥಳದ ಪ್ರಕರಣದ ಆರಂಭದಲ್ಲಿ ನಮ್ಮ ಸ್ಯಾಟಲೈಟ್ ಮಾಧ್ಯಮಗಳು ಯಾವಾಗ ಇದ್ರ ಬಗ್ಗೆ ಸುದ್ದಿಯನ್ನು ಮಾಡಲಿಲ್ಲ, ಬಂದು ಸ್ಪೇ ರೀತಿಯಲ್ಲಿ ಕೆಲಸವನ್ನು ಮಾಡಿದರು. ಸೊ ಆಗ ಇವ್ರಿಗೆ ಒಂದೇ ಮಾತನ್ನು ಹೇಳಿದ್ದು, ಮನಪ್ಪಣ್ಣ, ಹೀಗೆ ನಾನು ನಿಮ್ಮ ಎಫರ್ಟನ್ನು ನೋಡಿದ್ದೀನಿ,
ಯಾವಾಗ ಈಗ ಅಂಕೋಲ ಶಿರೂರು ಗುಡ್ಡ ಕುಸಿದಂಥ ಒಂದು ಟೈಮ್ನಲ್ಲಿ ಸೊ ನಿಮ್ಮ ಒಂದು ಎಫರ್ಟು ಅಥವಾ ನಿಮ್ಮ ಒಂದು ಈ ಒಂದು ಮೀಡಿಯಾ ಒಂದು ಸಪೋರ್ಟ್ ಅನ್ನೋದಕ್ಕಿಂತ ಫೈಟು ಧರ್ಮಸ್ಥಳ ಪ್ರಕರಣದಲ್ಲಿ ಬೇಕು, ಇದು ಸುದ್ದಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ತಕ್ಷಣವೇ ಬಂದು ಇವರು ಏನು ಘಟನೆ ಏನಿದೆ ಅದನ್ನು ಮಾತ್ರ ಇವರು ರಿಪೋರ್ಟ್ನ ಮಾಡಿದಂಥವ್ರು. ಆ ಟೈಮಲ್ಲಿ ಏನು ನಿಜ ಇತ್ತು ಆ ನಿಜ ನನಗೂ ಕನ್ಫರ್ಮ್ ಆಯಿತು, ಆವಾಗ ನಾನು ಈ ವಿಷಯದಲ್ಲಿ ಹೇಳಿದ್ದೀನಿ. ಎಸ್, ಓಕೆ. ಅದಾದ ನಂತರ SIT ತನಿಖೆಗೆ ಬಂದರು ವೀಕ್ಷಕರೇ. ಸೊ ಈಗ ಇಲ್ಲಿರೋದು ಮೇನ್ ಪಾಯಿಂಟ್ ಬಂದು SIT ತನಿಖೆಯಲ್ಲಿ ಇವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಏನು ರಿಪೋರ್ಟಲ್ಲಿ SIT ಅವ್ರು ಕೊಟ್ಟಿರುವಂಥ ರಿಪೋರ್ಟ್ನಲ್ಲಿ ಇದೆ ಅಂದರೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಬೇಕು, ಇದು ಕೇರಳದಲ್ಲಿ ಪ್ರಚಾರ ಆಗಬೇಕು, ಧರ್ಮಸ್ಥಳದಲ್ಲಿ ನಡೆದಿರುವ ರೇಪ್ ಮತ್ತು ಕೊಲೆ ಪ್ರಕರಣಗಳಿಗೆ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆ ಕಾರಣ ಎಂದು ಬಿಂಬಿಸುವ ಉದ್ದೇಶದಿಂದಲೇ ಜಯಂತ್ ಟಿ ಅವರು ಸುಳ್ಳು ಮಾಹಿತಿಯನ್ನು ನೀಡಿ ದುರುದ್ದೇಶದಿಂದ ನನ್ನಿಂದ ಪ್ರಚಾರ ಮಾಡಿಸಿರುತ್ತಾರೆ ಎಂದು ನನಗೆ ಈಗ ತಿಳಿಯಿತು. ಸೌಜನ್ಯ ಮತ್ತು ಧರ್ಮಸ್ಥಳ ವಿಚಾರದಲ್ಲಿ ಯೂಟ್ಯೂಬರ್ ಅಭಿಷೇಕ್ ಹಾಗೂ ಜಯಂತ್ ಹೇಳಿದಂತೆ ವಿಡಿಯೋಗಳನ್ನು ನನ್ನ ಮೊಬೈಲ್ನಲ್ಲಿಯೇ ಮಾಡಿದ್ದು, ಈಗ ಈ ತನಿಖೆಯ ಬಗ್ಗೆ ಆ ಮೊಬೈಲ್ನನ್ನು ತನಿಖಾಧಿಕಾರಿಯವರ ಮುಂದೆ ಒಪ್ಪಿಸಿರುತ್ತೇನೆ. ಮತ್ತು ಓದಿ ಹೇಳಿದ್ದನ್ನು ಕೇಳಲಾಗಿ ನಾನು ಹೇಳಿದಂತೆ ಸರಿ ಇರುತ್ತದೆ. ಮನಫಣ್ಣ, ಈಗ ನಿಮಗೆ ಕೇಳ್ತೀನಿ, ಈಗ ನಾನೀಗ ಹೇಳಿದ್ನಲ್ಲ ಈ ಸ್ಟೇಟ್ಮೆಂಟನ್ನು ನೀವು ಕೊಟ್ಟಿದ್ದೀರ? ನಾನು ಕೊಟ್ಟಿಲ್ಲ. ನಾನು ಈ ವಿಷಯದಲ್ಲಿ 100% ಇದು ತಪ್ಪಾಗಿ ಅವರೇ ಮಾಡಿದ್ದು. ಇದು ನಾವು ಕೊಟ್ಟಿದ್ದು ಸ್ಟೇಟ್ಮೆಂಟ್ ಬೇರೆ. ಮತ್ತೊಂದು ವಿಷಯ ಏನಂದ್ರೆ, ಇದು ನನ್ನ ಸಿಗ್ನೇಚರ್ ಏನಲ್ಲ, ಇಲ್ಲಿ ಇದು ಒಂದು ಆಫೀಸರ್ ಒಂದು ಆಫೀಸರ್ ಯಾವುದೋ ಒಂದು ಆಫೀಸರ್ ಸಿಗ್ನೇಚರ್ ಮಾಡಿದ್ದಾರೆ. ಈ ವಿಷಯನ 100% ತಪ್ಪಾಗಿ ಅವರು ಮಾಡಿದ್ದಾರೆ. ಈ ವಿಷಯದಲ್ಲಿ ಏನಾಗತ್ತೆ ಅಂದ್ರೆ, ನಮ್ಮನ್ನ ಸಿಕ್ಕಾಸ್ಕೊಳ್ಬೇಕಲ್ಲ, ನಾವು ಇದರಲ್ಲಿ ಆರೋಪಿ ಆಗಬೇಕು. ಈಗ ನಾವು ಇರೋದು ಏನಂದ್ರೆ ಸಾಕ್ಷಿ ಇದ್ವಿ. ಸಾಕ್ಷಿಗೆ ಆರೋಪಿ ಮಾಡಲಿಕ್ಕೆ ಒಂದು ಪ್ರೀಪೇಡ್ ಪ್ಲಾನಿಂಗ್ ಅಲ್ಲಿ ಒಂದು ಒಳ್ಳೆ ಒಂದು ಸ್ಕ್ರಿಪ್ಟ್ ಇದು ನಡೀತಾ ಇರೋದು. ನಿಮ್ದು ವಿಡಿಯೋ ಸ್ಟೇಟ್ಮೆಂಟ್ ಆಗಿಲ್ವಾ ಅಂದ್ರೆ ಸಾಕ್ಷಿಗಳದ್ದು ವಿಡಿಯೋ ಮಾಡ್ತಾರೆ, ಅದು ನಿಮ್ದು ಆಯ್ತಾ? SIT ನನಗೆ ನಂದು ವಿಡಿಯೋ ಸ್ಟೇಟ್ಮೆಂಟ್ ಆಗಿದೆ, ಆದರೆ ಈ ವಿಡಿಯೋ ಸ್ಟೇಟ್ಮೆಂಟಲ್ಲಿ ಹಿಂಗೆ ಏನು ಹೇಳಿಲ್ಲ, ಏನು ಬರ್ದಿಲ್ಲ. ನಾನು ಇದು ಎಲ್ಲಿಂದ ಬಂತು ಅಂತೇಳಿ ನನಗೆ ಗೊತ್ತೇ ಇಲ್ಲ. ಇದು ಈಗ ಯಾಕೆಂದ್ರೆ ಈ ವಿಡಿಯೋ ನಮಗೆ ಇಂಪಾರ್ಟೆಂಟ್. ಯಾಕೆಂದ್ರೆ ಫ್ಯೂಚರಲ್ಲಿ ಇದೇ ವಿಷಯನ ಕೋರ್ಟಲ್ಲಿ ಬರುತ್ತೆ. ಆ ಕೋರ್ಟಲ್ಲಿ ಬರೋ ಟೈಮಲ್ಲಿ ಈ ವಿಡಿಯೋ ಒಂದು ಎವಿಡೆನ್ಸ್ ಆಗಿರಲಿ. ಯಾಕೆಂದ್ರೆ ಈ ವಿಷಯನ ಜನಗಳು ತಿಳಿಸ್ಬೇಕು, ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಇವರು ಅಂತೇಳಿ ಗೊತ್ತಾಗಬೇಕು. ನಾನು ಹೇಳೇ ಇಲ್ಲ ಇಂಥ ವಿಷಯಗಳನ್ನು. ನಾನು ಹೇಳಿದ್ದು ಏನಂದ್ರೆ, ಅಭಿಷೇಕ್ ನಮಗೆ ಕರೆದಿದ್ದಾರೆ ಈ ವಿಷಯನ. ಅಭಿಷೇಕ್ ಕರೆಯೋದಕ್ಕಿಂತ ಮುಂಚೆ, ವರ್ಷಗಳಕ್ಕೂ ಮುಂಚೆ ನನಗೆ ಗೊತ್ತಿದೆ. ನಾವು ಏನು ಬೆಳ್ತಂಗಡಿಯಲ್ಲಿ ಹೊಸದಲ್ಲ, ನಾವು ಬೆಳ್ತಂಗಡಿಯಲ್ಲಿ ಟಿಂಬರ್ ಬಿಸ್ನೆಸ್ ಮಾಡ್ತಾ ಇದ್ರು, ಗೊತ್ತಿದೆ ಈ ವಿಷಯಗಳೆಲ್ಲ. ಆದರೆ ಡೀಟೇಲ್ ಆಗಿ ನಿಮ್ಮ ಕೈಯಿಂದ ಗೊತ್ತಾಗಿದೆ ಅಷ್ಟೇ. ಈ ವಿಷಯದಲ್ಲಿ ನಾನು ಹೋಗಿ ನಿಮ್ಮ ಜೊತೆ ನಿಂತು ಅಲ್ಲಿರುವ ಸುಮಾರು ಜನಕ್ಕೆ ಏನೇನು ಅನ್ಯಾಯ ಆಗಿದೆ ಅದು ನಮಗೆ ನಮ್ಮ ನೋಡಿ ಅದರಲ್ಲಿ ಸ್ಯಾಟಿಸ್ಫೈಡ್ ಆಗಿ ಈ ವಿಷಯದಲ್ಲಿ ಇಳಿದೀವಿ ಅಷ್ಟೇ. ಮತ್ತು ಎಲ್ಲರೂ ಹೋರಾಟ ಮಾಡ್ತಾ ಇರೋದು ನ್ಯಾಯ ಸಿಗಬೇಕು, ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇಳಿದಿದ್ದು. ಇದರಲ್ಲಿ ಎಲ್ಲಿ ಹಿಂದೂ ಮುಸ್ಲಿಂ ಏನಿಲ್ಲ. ಆಮೇಲೆ ದೇವಸ್ಥಾನವೂ ಇಲ್ಲ. ದೇವಸ್ಥಾನದಿಂದ ಸುಮಾರು ದೂರ ಒಂದು ಕಾಡಲ್ಲಿ ನಡೆದಿದ್ದ ಘಟನೆ ಅಷ್ಟೇ ಇದು. ಆದರೆ ಏನು ಮಾಡ್ತಾ ಇದೆ, ಶೀಲ್ಡ್ ಆಗಿ ಯೂಟಿಲೈಸ್ ಮಾಡ್ತಾ ಇದೆ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ದೇವಸ್ಥಾನಕ್ಕೂ ಈ ನಡೆದಿದ್ದ ವಿಷಯಕ್ಕೂ ಏನು ಸಂಬಂಧ ಇಲ್ಲ. ದೇವಸ್ಥಾನ ಒಳಗಡೆ ನಡೆದಿದ್ರೆ ಹೇಳ್ಬೋದು, ದೇವಸ್ಥಾನ ಹೊರಗಡೆ ಕಿಲೋಮೀಟರ್ ಒಳಗಡೆ ಆಚೆ ಕಡೆ ನಡೆದಿದ್ದ ವಿಷಯ. ಈ ವಿಷಯದಲ್ಲಿ ನಾವು ನ್ಯಾಯ ಏನು ಅನ್ಯಾಯ ಏನು ಅದರಲ್ಲಿ ಹಿಂದ್ಗಡೆ ನಿಲ್ಲಬೇಕು. ಯಾರಿಗಿರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರು ಇರಲಿ, ಒಬ್ಬ ಮನುಷ್ಯರದು ಮೂಳೆಗಳು ಅಲ್ಲಿ ಕಾಡಲ್ಲಿ ಸಿಗ್ತಾ ಇದೆ. ನನ್ನ ಸಣ್ಣ ಇರೋದ್ರಿಂದ ಟಿಂಬರ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಇರುವ ಪೂರ್ತಿ ಕರ್ನಾಟಕದಲ್ಲಿ ಇರುವ ಕಾಡಲ್ಲಿ ಹೋಗಿದ್ವಿ. ಒಂದು ಮೂಳೆ ಹೋಗಿ ಒಂದು ಏನು ಸಣ್ಣ ಪೀಸ್ ಸಿಕ್ಕಿರಲಿಲ್ಲ. ಆದರೆ
ಬರೀ ಒಂದೇ ಜಾಗದಲ್ಲಿ ಇಷ್ಟು ಮೂಳೆಗಳು ಸಿಗ್ತಾ ಇದೆ ಅಂದರೆ ಅದು ನಾರ್ಮಲ್ ಅಲ್ಲ. ಅಲ್ಲಿ ಏನು ನಡೀತಾ ಇದೆ, ಆ ಮನುಷ್ಯರಿಗೆ ಏನಾಗಿದೆ, ಅವರಿಗೆ ಅವರು ಹೆಂಗೆ ಸತ್ತೋಗಿದ್ದು, ಮರ್ಡರ್ ಮಾಡಿದ, ಸೂಸೈಡ್ ಮಾಡಿದ, ಎಲ್ಲ ನಾರ್ಮಲ್ ಡೆತ್ತಾ, ಅದು ತನಿಖೆ ಆಗಲೇಬೇಕು. ಆಗಿ ಗೊತ್ತಾಗಬೇಕು ಅದರಲ್ಲಿ ಗಂಡಸರಿದ್ದಾರೆ, ಹೆಂಗಸರಿದ್ದಾರೆ, ಮಕ್ಕಳಿದ್ದಾರೆ, ಹೆಂಗೆ ಬಂತು. ಒಬ್ಬ ನಾರ್ಮಲ್ ಸಿಟಿಸನ್ ಇದು ಕೇಳ್ತದೆ, ಇದರಲ್ಲಿ ಬೇರೆ ಏನಿಲ್ಲ. ನೀವು ಇದೇ ವಿಷಯನ ತಗೊಂಡೋಗಿ ಜಾತಿ ಧರ್ಮ ಇದರ ಮೇಲೆ ತಗೊಂಡೋಗಿ ಇಟ್ಟು ಯಾರಿಗೆ ಇದು ಯಾರಿಗೆ ಇದೆಲ್ಲ ಇದು ಮಾಡ್ತಾ ಇರೋದು. ನಾವು ಮನುಷ್ಯರಾಗಿ ಈಗ ಸಿಕ್ಕಿದ ಮೂಳೆಗೆ ಒಂದು ಟೈಮಲ್ಲಿ ಜೀವ ಇತ್ತು. ಒಂದು ಮನುಷ್ಯ, ಆ ಮನುಷ್ಯನಿಗೆ ಫ್ಯಾಮ್ಲಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಇರ್ಬೋದು. ಜೀವ ಇದ್ದಿದ್ದ ಟೈಮಲ್ಲಿ ಆ ಮನುಷ್ಯ ಹೆಂಗೆ ತೀರ್ಕೊಂಡು ಹೋಗಿದೆ ಅಂತೇಳಿ ನಾರ್ಮಲಾಗಿ ಗೊತ್ತಾಗಬೇಕು. ಈ ವಿಷಯದಲ್ಲಿ ಈಗ SIT ವಿಷಯದಲ್ಲಿ SIT ಮುಂಚೆ ಒಂದು ನಂಬರ್ ಇಶ್ಯೂ ಮಾಡಿದರು, ಯಾರ್ಯಾರಿಗೆ ಕಂಪ್ಲೇಂಟ್ ಇದೆ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ. ಆ ಕಂಪ್ಲೇಂಟ್ ಕೊಡಲಿಕ್ಕೆ ಸುಮಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಏನಾಯಿತು, ನನಗೆ ಗೊತ್ತಿದ್ದು ಅವನಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಅವನಿಗೆ ಏನು ಹೇಳಿದ್ದು, ನಿನ್ನ ವಿಷಯ ತನಿಖೆ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿದ್ದು. ಎಷ್ಟು ಜನ ಕೊಟ್ಟಿದ್ರು, ಯಾವುದಾದ್ರೂ ಒಂದಾದರೂ ವಿಷಯ ಇವರು ತಗೊಂಡಿದ್ದಾರಾ? ಇಲ್ಲ. ಇದು ವಿಷಯ ಏನಂದರೆ, ಧರ್ಮಸ್ಥಳ ವಿಷಯದಲ್ಲಿ ನಾನು ಸ್ವಲ್ಪ ಹಿಂದ್ಗಡೆ ಆಗಿಬಿಟ್ಟಿದ್ವಿ. ಯಾಕೆಂದರೆ ನಮಗೆ ಒಂದು ವಿಷಯದಲ್ಲಿ ಗೆಲ್ಲೋದು, ನ್ಯಾಯ ಸಿಗೋದು ಎಲ್ಲೋ ಇದೆ, ಹತ್ರ ಇಲ್ಲ, ಹಂಗಾಗ್ಬಿಟ್ಟಿದೆ. ನಮ್ಮ ಸಮಾಜ ಪೂರ್ತಿ, ನಮ್ಮ ಸಮಾಜನೇ ಇದರಲ್ಲಿ ತಪ್ಪಾಗಿದೆ. ಯಾಕೆಂದರೆ ಈ ಸುಮಾರು ವಿಷಯದಲ್ಲಿ ನಾವು ಏನು ಮಾಡಬೇಕಂದ್ರೆ, ಒಬ್ಬರಿಗೆ ನ್ಯಾಯ ಸಿಗಬೇಕಂದ್ರೆ ಎಲ್ಲರೂ ಜೊತೆಗೆ ನಿಲ್ಲಬೇಕು. ಆದರೆ ಏನು ಮಾಡ್ತಾರೆ, ಮ್ಯಾನಿಪ್ಯುಲೇಟ್ ಮಾಡಿ ಯಾರು ಈ ವಿಷಯಗಳು ತಗೊಂಡು ಬಂದಿದ್ದು ಅವರನ್ನೇ ಆರೋಪಿ ಮಾಡಿಬಿಡ್ತಾರೆ. ಮುಂದೆ ಹೋಗೋಕ್ಕಾಗಲ್ಲ. ನಾವು ಈ ವಿಷಯದಲ್ಲಿ ಫೈಟ್ ಮಾಡ್ತಾ ಇರೋದು ಯಾವುದೋ ದೊಡ್ಡ ಶಕ್ತಿ ಹತ್ರ. ಆ ಶಕ್ತಿ ಹತ್ರ ಫೈಟ್ ಮಾಡಲಿಕ್ಕೆ ಇರೋ ಕೆಪಾಸಿಟಿ ಇರಬೇಕು, ಅದಿಲ್ಲ. ಅದಕ್ಕೆ ನಾನು ಹಿಂದ್ಗಡೆ ಆಗಿದ್ದೀನಿ. ಆದರೂ ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ನ್ಯಾಯ ಸಿಗಬೇಕು ಅಂದರೆ SITಯಲ್ಲಿ ಕೆಳಗಡೆ ಇರುವ ಈ ಎನ್ಕ್ವೈರಿ ಮಾಡುವ ಆಫೀಸರ್ಸ್ ಕರಪ್ಟೆಡ್ ಇದೆ. ಇಲ್ಲ ಅಂದರೆ ಹೀಗೆ ನಾನು ಹೇಳೇ ಇಲ್ಲ. ಆ ವಿಷಯನ ಧರ್ಮಸ್ಥಳ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡಬೇಕಂತೇಳಿ ಒಂದು ಟ್ವಿಸ್ಟ್ ಮಾಡಿದರೆ ಮುಗ್ದೋಯ್ತು. ಏನು ಬೇಕಾದರೂ ಬರಲಿ, ಕೋರ್ಟಲ್ಲಿ ನೋಡೋಣ, ಅದು ಬೇರೆ ವಿಷಯ. ಆದರೂ ಜನಗಳು ತಿಳ್ಕೊಬೇಕು ಈ ವಿಷಯದಲ್ಲಿ ಎಲ್ಲಿ ಸುಳ್ಳು ಎಲ್ಲಿದೆ, ನಿಜ ಎಲ್ಲಿದೆ ಅಂತೇಳಿ. ಈ ಹೋರಾಟನ ಮಾಡ್ತಾ ಇರೋರು ಬಡವರು, ಸಾಧಾರಣ ಜನಗಳು. ಅವರಿಗೆ ಒಂದು ಕೆಪಾಸಿಟಿ ಇರುತ್ತೆ, ಆ ಕೆಪಾಸಿಟಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಅದಕ್ಕಿಂತ ಮೇಲೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ನಾರ್ಮಲ್ ಕಾಮನ್ ಪೀಪಲ್ ಅವರು. ಈ ಸಾಧಾರಣ ಜನಗಳಿಗೆ ಅವರಿಗೆ ಆಗಲ್ಲ. ಅವ್ರಿಗೆ ಫ್ಯಾಮ್ಲಿ ಇರುತ್ತೆ, ದುಡ್ಡಿನ ವಿಷಯ ಇರುತ್ತೆ, ಎಲ್ಲ ಇರುತ್ತೆ. ಆದರೂ ಯಾರಿಗೋಸ್ಕರ ಯಾರೋ ಸುಮಾರು ಜನ ತೀರ್ಕೊಂಡು ಹೋಗಿದೆ. ಸುಮಾರು ಅಮ್ಮ ತಾಯಿ ಅವರಿಗೆ ಅವ್ರ ಕಣ್ಣೀರು, ಆ ಕಣ್ಣೀರಿಗೋಸ್ಕರ ಈ ಹೋರಾಟ ಮಾಡ್ತಾ ಇರೋದು. ಸ್ವಂತ ಜೀವ ಅದೆಲ್ಲ ಹೆದರಿಕೆ ಇಲ್ಲ, ಅದೆಲ್ಲ ಬಿಟ್ಟು ಹೋರಾಟ ಮಾಡೋ ಟೈಮಲ್ಲಿ ದಯವಿಟ್ಟು ಕರ್ನಾಟಕದಲ್ಲಿರೋ ಮತ್ತು ಪೂರ್ತಿ ಇಂಡಿಯಾದಲ್ಲಿರೋರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಜೊತೆಗೆ ನಿಲ್ಲಬೇಕು. ಇದಕ್ಕೆ ನ್ಯಾಯ ಇವತ್ತೆಲ್ಲ ಅಂದರೆ ಮತ್ತೊಂದು ದಿನ ಸಿಗತ್ತೆ. ಈ ಹೋರಾಟ ನಡೀಬೇಕು. ಆದರೆ ಈ ಹೋರಾಟದಲ್ಲಿ ನಿಂತಿದ್ದವರು, ಈ ವಿಷಯನ ಹೊರಗಡೆ ತಗೊಂಡು ಬಂದಿದ್ದವರು ಇವತ್ತು ಓಡಿಸ್ತಾ ಇದೆ ಆ್ಯಕ್ಚುಲಿ. ಅದೊಂದು ಸಪೋರ್ಟು ಸಾಧಾರಣ ಜನಗಳಿಂದ ಸಿಗಬೇಕು ಇವರಿಗೆ.
ಜೊತೆಗೆ ಮನಪ್ಪಣ್ಣ, ಈಗ ಶಿರೂರಲ್ಲೂ ಕೂಡ ಈಗ ಹೋರಾಟ ನಡೆದಿತ್ತು. ಇದೇ ರೀತಿಯ ಒಂದು ಪರಿಸ್ಥಿತಿ ಬಂದಿತ್ತು. ಈ ಕಡೆ ಲಾರಿ ನೀರೊಳಗಿದ್ರೂ ನೀರೊಳಗಿಲ್ಲ ಅಂತ ಒಂದು ಕಡೆ ನ್ಯೂಸ್ ಕ್ರಿಯೇಟ್ ಆಗಿತ್ತು. ಇನ್ನು ನಾವು ಅಂದರೆ ನೀವೆಲ್ಲ ಫೈಟ್ ಮಾಡ್ತಾ ಇದ್ದೀತಿ ಏನು ಅಂದರೆ ಲಾರಿ ಇನ್ನೂ ನೀರೊಳಗೆ ಇದೆ ಅಂತ. ಅದು ಇದೇ ರೀತಿಯಲ್ಲಿ ಇತ್ತು ಫೈಟ್ ಆಗ್ತದೆ. ಈಗ ನಾರ್ಮಲ್ ಆಗಿ ಒಂದು ವಿಷಯದಲ್ಲಿ ನಾವು ಇಳಿಯೋ ಟೈಮಲ್ಲಿ ಆವತ್ತು 72 ದಿನ ನಾನಲ್ಲಿ ಗಂಗಾವಲಿ ಹೊಳೆ ಹತ್ರ ನಿಂತಿದ್ವಿ, ಫೈಟ್ ಮಾಡ್ಕೊಂಡ್ವಿ. ಅಥಾರಿಟಿ ಹತ್ರ ಫೈಟ್ ಮಾಡ್ತಾ ಇದ್ವಿ. ಕಾಲಾವಸ್ಥೆ ಇದೆಲ್ಲ ನಮ್ಮ ವೆದರ್, ಮಳೆ ಇತ್ತು, ಆಮೇಲೆ ಒಳ್ಳೆ ಬಿಸಿಲು ಬಂತು. 72 ದಿನ ಮಳೆ ಇರಲಿ ಬಿಸಿಲು ಇರಲಿ ಹೋರಾಟ ಮಾಡ್ತಾನೇ ಇದ್ದರು. ಆ ಟೈಮಲ್ಲಿ ಸುಮಾರು ಜನ ನಮ್ಮ ಹತ್ರ ಕೇಳಿದ್ರು, ಇಡೀ ಇಂಡಿಯಾದಲ್ಲಿರುವ ಎಲ್ಲ ಫೆಸಿಲಿಟಿ ನಿಮಗೆ ತಗೊಂಡು ಬಂದಿದ್ದೀವಿ. ಮಿಲಿಟ್ರಿ ಇತ್ತು, ನೇವಿ ಇತ್ತು, ಸೈಂಟಿಸ್ಟ್ ಇತ್ತು, ಏನೇನಿತ್ತು ಎಲ್ಲ ಎಕ್ವಿಪ್ಮೆಂಟ್ಸು ತಗೊಂಡು ಬಂದು 72 ದಿನ ಹೋರಾಟದಲ್ಲಿ ಎಷ್ಟು ದಿನ ಅಲ್ಲಿ ಹುಡುಕಿದ ಮೇಲೇನು ಏನು ಸಿಗ್ತಿರಲಿಲ್ಲ, ಏನು ಸಿಕ್ಕಿಲ್ಲ. ಆವಾಗ ಜನಗಳು ಹೇಳ್ತಾ ಇದ್ರು, ನೀನು ಎಲ್ಲಿ ಅವನಿಗೆ ಸಾಯಿಸಿದ್ದು ಅಂತೇಳಿ, ಲಾರಿ ಇಲ್ಲಲ್ಲ, ಲಾರಿ ಎಲ್ಲಿ ತಗೊಂಡೋಗಿ ಇಟ್ಟಿದ್ಯಾ ಅಂತೇಳಿ ಏನು ಎವಿಡೆನ್ಸ್ ಸಿಗ್ತಾ ಇರಲಿಲ್ಲ. ಆದ್ರೆ ನಾವು ನಮಗೆ ನಂಬಿಕೆ ಇದೆ. ಅದ್ರ ಜೊತೆಗೆ ಪಟ್ಟನು ಕಟ್ಟಿದ್ರು, ಮರಕಳ್ಳ ಅಂತ, ನೆಕ್ಸಲು ಎಲ್ಲ ಹೇಳಿದ್ರು, ಮರನ ಕದ್ದು ಸಾಗಿಸ್ತಾ ಇದ್ದೀರಾ, ಅದೇ ಎಲ್ಲ ಹೇಳ್ತಾ ಇದ್ರು. ನಿಮ್ಮಲ್ಲಿ ಕೇಸ್ ಕೂಡ ಆಗುವಂತ ಒಂದು ಪರಿಸ್ಥಿತಿ ಬಂದಿತ್ತು, ಏನಾದ್ರು ಗಂಧದ ಮರನು ಕೂಡ ಲಾರಿಯಲ್ಲಿತ್ತು. ಅದೇ ಈ ವಿಷಯಗಳೆಲ್ಲ ನಾವು ಏನ್ ಮಾಡ್ಬೇಕಾಗತ್ತೆ, ಒಂದು ವಿಷಯದಲ್ಲಿ ಇಳಿದಿದ ಮೇಲೆ ಇದೆಲ್ಲ ಬರುತ್ತೆ. ಈ ಬರೋ ಟೈಮಲ್ಲಿ ನಮಗೆ ಒಂದು ನಂಬಿಕೆ ಇರಬೇಕು, ವಿ ಆರ್ ಇನ್ನಸೆಂಟ್. ಒಂದು ದಿನ ನಾವು ಯಾರು, ನಮ್ಮ ನಿಜ ಏನು ಅಂತೇಳಿ ಹೊರಗಡೆ ಬರುತ್ತೆ. 72 ದಿನದ ನಂತರ ಏನಾಗಿದೆ ಅಂತಾರೆ, ಸಿಂಪಲ್ ಆಗಿ ಯಾವ ಮೆಷಿನರಿ ಇಲ್ಲ. ಈ ಸ್ಕೂಬಾ ಡೈವರ್ಸ್ ಕೆಳಗಡೆ ಹೋಗೋ ಟೈಮಲ್ಲಿ ಲಾರಿ ಸಿಕ್ತು ಅಷ್ಟೇ. ದೇವರು ನಮಗೆ ಆ ಟೈಮ್ ಸಿಕ್ಕಿದ್ದು ಜಾಕಿ ಆ್ಯಕ್ಚುಲಿ ನಮ್ದಲ್ಲ, ನಾವು ಹೇಳಬೇಕಾಗಿತ್ತು. ಆ ಪರಿಸ್ಥಿತಿಯಲ್ಲಿ ಇದ್ವಿ, ಸುಳ್ಳು ಹೇಳಿದ್ದು ಮೀನ್ಸ್ ನಮ್ಮ ಜಾಕಿ ಅಲ್ಲ, ಯಾರ್ದೋ ಜಾಕಿ ನಮ್ದೇ ಅಂತ ಹೇಳಕ್ ಮತ್ತೆ ಹೇಳಿಲ್ಲ ಅಂದರೆ ಬಿಟ್ಬಿಡ್ತಾರೆ ಇವರು. ಅದಕ್ಕೆ ಹೇಳಿದ್ದು. ಓಕೆ ಇರಲಿ, ನಾನು ಹೇಳ್ತಾ ಇರೋದು 72 ದಿನ ನನ್ನ ಮೆಂಟಲ್ ಟ್ರಾಮಾ ಹೆಂಗಿರ್ಬೋದು. ಆದರೆ ನಮಗೆ ಒಂದು ನಂಬಿಕೆ ಇದೆ, ನಮ್ಮ ಲಾರಿ ಅಲ್ಲಿ ಹೋಗಿದೆ, ಕೆಳಗಡೆ ಇದೆ, ಅದರಲ್ಲಿ ನಮ್ಮ ಡ್ರೈವರ್ ಇದೆ, ಅದು ನಮ್ಮ ನಂಬಿಕೆ. ಈಗ ನಮ್ಮ ಲಾರಿ ಇದು, ಈ ಲಾರಿಯಿಂದ ಈ ಗ್ಲಾಸು ಅಲ್ಲಿರೋ ಗ್ಲಾಸು ಹೊಡೆದೋಗಿತ್ತು. ನೀವು ಅಲ್ಲಿ ಶಿರೂರಲ್ಲಿ ಇದ್ವಿ. ಆ ಹೊಳೆದ ಸ್ಪೀಡ್ ಎಷ್ಟಿತ್ತು ನೀರು ಹೋಗೋದು, ಇದ್ರೂ ಈ ಒಳಗಡೆ ಇರುವ ನಮ್ಮ ಡ್ರೈವರು ಹೊರಗಡೆ ಹೋಗಿಲ್ಲ. ಅದು ದೇವರು. ನಮಗೆ ಅದ್ರ ಮೇಲೆ ನಂಬಿಕೆ ಇರಬೇಕು. ನಾವು ಒಂದು ವಿಷಯದಲ್ಲಿ ಈಗ ಲಾರಿ ಸಿಕ್ತು ಆವತ್ತು, ಓಕೆ, ಡ್ರೈವರ್ ಅದ್ರ ಒಳಗಡೆ ಇಲ್ಲ ಅಂದರೆ ಏನಾಗ್ತಿತ್ತು ನಂದು ಕತೆ, ಮುಗ್ದೋಯ್ತು. ಆದರೆ ನಾನು ಒಂದು ವಿಷಯದಲ್ಲಿ ಈಗಲೂ ಧರ್ಮಸ್ಥಳ ವಿಷಯದಲ್ಲಿ ಇವತ್ತೆಲ್ಲ ಇನ್ನೊಂದು ಯಾವಾಗಲಾದರೂ ಒಂದಿನ ನಮಗೆ ಗೆಲ್ಲೋದು ಕನ್ಫರ್ಮ್. ನಿಜ ಇದ್ದರೆ ಕನ್ಫರ್ಮ್ ಗೆಲ್ತೀವಿ ನಾವು. ಅದ್ರದ್ದು ಒಂದು ಎಕ್ಸಾಂಪಲ್ ಇದು. 72 ದಿನ ಈ ಲಾರಿ ನೀರಲ್ಲಿತ್ತು, ಗ್ಲಾಸ್ ಏನೂ ಇರಲಿಲ್ಲ, ಆ ಬೋಡಿ ಅದ್ರ ಒಳಗಡೆಯಿಂದ ಹೋಗಿಲ್ಲ. ಈವನ್ ಅದರಲ್ಲಿ ಅವನ ಮಗುದೊಂದು ಲಾರಿ ಇತ್ತು, ಆ ಲಾರಿ ಸಮೇತ ಸಿಕ್ತು. ಅದು ಆಮೇಲೆ ಅವನು ಊಟ ಮಾಡಲಿಕ್ಕೆ ಇಟ್ಟಿದ್ದು ತರಕಾರಿ ಪೂರ್ತಿ ಸಿಕ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಗ್ಲಾಸ್ ಹೊಡೆದಿದ ಮೇಲೆ ಇಷ್ಟು ನೀರು ಹೋಗ್ತಾ ಇದೆ. ಈಶ್ವರ ಮಲ್ಪೆ ಅವರು ಇಳಿದಿದ ಮೇಲೆ 1 ಕಿಲೋಮೀಟರ್ ಆಚೆ ಕಡೆ ಹೋಗಿ ಬಂದಿದ್ದು, ಯಾಕೆಂದ್ರೆ ಅಷ್ಟು ನೀರು ಪವರ್ಫುಲ್ ನೀರು ಹೋಗ್ತಾ ಇತ್ತು. ಆದರೆ ಅವನು ಸಿಕ್ತು. ಅದೇನೆಂದರೆ ಈ ವಿಷಯದಲ್ಲೂ ನಾನು ಹೇಳ್ತಾ ಇರೋದು ಈ ಹೋರಾಟಗಾರ ಹತ್ರ, ನೀವು ಒಂದು ವಿಷಯದಲ್ಲಿ ಇಳಿದಿದೆ, ಆ ವಿಷಯದಲ್ಲಿ ನಿಜ ಇದ್ದರೆ ಎಲ್ಲಾದರೂ ಒಂದಿನ, ಯಾವುದಾದ್ರೂ ಒಂದು ದಿನ ನಿಮಗೆ ಗೆಲ್ಲೋದು ಕನ್ಫರ್ಮ್. ಈ ವಿಷಯದಲ್ಲಿ ನಿಮ್ಮ ಹೋರಾಟದಲ್ಲಿ ನನಗೂ ಹೇಳೋಕ್ಕಿರೋದು, ನಾವು ಈ ಹೋರಾಟದಲ್ಲಿ ನಿಜ ಇದ್ದರೆ ಇವತ್ತೆಲ್ಲ ನಾಳೆ ನಾವು ಗೆಲ್ತೀವಿ. ಆದರೆ ಯೂನಿಟಿ ಮಸ್ಟ್. ನಿಮ್ಮಲ್ಲಿ ಏನಿರಬೇಕಂದ್ರೆ ನಿಮ್ಮಲ್ಲಿ ಒಂದು ಯೂನಿಟಿ ಇರಬೇಕು. ಮತ್ತೊಂದು ವಿಷಯ ಏನಂದರೆ, ಈಗ ನಾವು ಎಸ್ಪೆಷಲಿ ಇಂಡಿಯಾದಲ್ಲಿ ನಾವು ಹಿಂದ್ಗಡೆ ಹೋಗ್ತಾ ಇದ್ವಿ, ಮುಂದ್ಗಡೆ ಹೋಗ್ತಾ ಇಲ್ಲ.
ನಾವು ಮೆಚ್ಯೂರಿಟಿ ಆಮೇಲೆ ಒಂದು ಒಂದು ಅಪ್ಡೇಷನಲ್ಲಿ ಹ್ಯೂಮನ್ ಹೋಗ್ತಾ ಇದ್ದರೆ ನಾವು ಹಿಂದ್ಗಡೆ ಹೋಗ್ತಾ ಇದ್ವಿ, ಯಾವ ಪ್ರಾಚೀನ ಕಾಲಕ್ಕೆ ಹೋಗ್ತಾ ಇದ್ವಿ. ನಾವು ಈಗಲೂ ಜಾತಿ ಮತ ಇದರಲ್ಲಿ ಈ ಕಮ್ಯುನಲ್ ಇಶ್ಯೂಸಲ್ಲಿ ನಿಂತಿದ್ವಿ. ನಮ್ಮ ಊರಲ್ಲಿ ಮನುಷ್ಯರು ಈಗಲೂ ಕಾಡಲ್ಲಿ ಡೆಡ್ ಬಾಡೀಸ್ ಆಗಿ ಇದ್ದರೆ ಅದು ನಮಗೆ ನಾಚಿಕೆ, ನಮ್ಮ ಗೌರ್ಮೆಂಟ್ಗೆ ನಾಚಿಕೆ, ನಮ್ಮ ಸಿಸ್ಟಮ್ ಪೊಲೀಸ್ ಸಿಸ್ಟಮ್ಗೆ ನಾಚಿಕೆ. ಆ ತನಿಖೆ ಮಾಡಿ ಅದರದ್ದು ನಿಜ ಏನು ಹೊರಗಡೆ ತಗೊಂಡು ಬರಲೇಬೇಕು. ಅದರಲ್ಲಿ 40 ವರ್ಷ ಮುಂಚೆ ಇರುವ ಯಾವುದಾದ್ರೂ ಬೋನ್ ಇದ್ರೂ ಆ ಬೋನ್ ಯಾರ್ದು, ಅವನಿಗೆ ಹೆಂಗೆ ಸತ್ತಿದ್ದು ಅಂತೇಳಿ ನಾವು ಪ್ರೂವ್ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಸೈನ್ಸಿಗೂ ನಾಚಿಕೆ ಆಗುತ್ತೆ. ಯಾಕಂದರೆ ನಾವು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ನಮ್ಮ ದೇಶ. ನಮ್ಮ ದೇಶದಲ್ಲಿ ಇದೆಲ್ಲ ನಡೆಯಗೆ ಏನು ಇದು ಇರಬಾರ್ದು. ಅದೆಲ್ಲ ತನಿಖೆ ಮಾಡಿ ತಗೊಂಡು ಬರಬೇಕು ನಾವು ಹೊರಗಡೆ, ಯಾರು ಮಾಡಿದ್ದು ಹೆಂಗೆ ಮಾಡಿದ್ದು. ನಾನು ಈಗಲೂ ನಂಬ್ತಾ ಇರೋದು ಇದು ಯಾರು ದೇವಸ್ಥಾನದಲ್ಲಿ ಇರುವ ಅವರು ಧರ್ಮಾಧಿಕಾರಿ ಅವರು ಮಾಡಿದಂತೇಳಿ ನಾನು ನಂಬ್ತಾ ಇಲ್ಲ. ಒಬ್ಬರ ಹತ್ರ ಆಗಲ್ಲ, ಒಂದು ಗ್ರೂಪಿಗೆ ಮಾಡೋಕ್ಕಾಗೋದು ಅಂತೇಳಿ ಆಮೇಲೆ ನಾನು ಎಲ್ಲೂ ಈ ವಿಷಯದಲ್ಲಿ ಇಂಥವ್ರು ಅಂತೇಳಿ ಇದರಲ್ಲಿ ಈಗ ನಿಮ್ಮ ರಿಪೋರ್ಟಲ್ಲಿ ಇಂಥವ್ರು ಮಾಡಿದ್ದು ಅಂತೇಳಿ ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ. ನಾವು ಕೇರಳದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಂದ್ರೆ ನನಗೆ ಕನ್ನಡ ಗೊತ್ತಾಗತ್ತೆ, ಮಾತಾಡೋಕ್ಕೆ ಬರುತ್ತೆ. ಕನ್ನಡದಲ್ಲಿ ಯಾವ್ಯಾವ ಚಾನಲಲ್ಲಿ ಬರ್ತಾ ಇರುವ ಅಪ್ಡೇಟ್ಸು ನಾವು ಕೇರಳದಲ್ಲಿ ಕೊಟ್ಟಿದ್ದೀವಿ. ಕೇರಳದಲ್ಲಿ ಕೊಟ್ಟಿದ್ದಕ್ಕೆ ಒಂದು ವಿಷಯ ಇದೆ. ಕೇರಳದಲ್ಲಿರುವ ಜನಗಳು ಜಾಸ್ತಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗೋರು. ಆಮೇಲೆ ಚಿನ್ನಯ್ಯ ಅವನು ಕೊಟ್ಟಿದ್ದು ಇದರಲ್ಲೂ 164 ಇದರಲ್ಲೂ ಸ್ಟೇಟ್ಮೆಂಟಲ್ಲೂ ಹೇಳಿದ್ದು ಕೇರಳದಲ್ಲಿಂದ ಬಂದಿದ್ದು ಹೆಂಗಸರು ಕೇರಳ ಸಾರಿ ಇದು ಮಾಡಿದ್ದು ಅವರನ್ನು ಹೂತಾಕಿದ್ದೀನಿ ಅಂತೇಳಿ. ಸೊ ನಾವು ಕೇರಳದಲ್ಲಿ ಇಲ್ಲಿ ಈಗ ಬಿಸ್ನೆಸ್ ಮಾಡ್ತಾ ಇರೋದು, ನಾವು ಹುಟ್ಟು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲಿ. ಆದರೂ ಈಗ ಕೇರಳದಲ್ಲಿದ್ವಿ. ಕೇರಳದಲ್ಲಿ ಇರುವ ಟೈಮಲ್ಲಿ ಇಲ್ಲಿ ಜನಗಳಿಗೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾರ್ಮಲಾಗಿ ಇಂಥ ವಿಷಯ ಇದ್ದರೆ ನಾವು ಒಂದು ಜಸ್ಟ್ ಇನ್ಫಾರ್ಮೇಷನಿಗೆ ಅಲ್ಲಿ ನಿಮ್ಮ ಜೊತೆಗೆ ಟೈ ಅಪ್ ಮಾಡಿ ಈ ವಿಷಯನ ನೋಡಿದ್ವಿ ಅಷ್ಟೇ. ಅದೇ ಈಗ ನಿಮ್ಮ ಮೇಲೆ ಕೂಡ ಈಗ ಸಾಕಷ್ಟು ಅಲಿಗೇಷನ್ಸ್ಗಳು ಬಂದು ಆಗಲೇ ಹೇಳಿದಾಗೆ. ಸೊ ಈಗ ಈಗ ಕೊನೆಯದಾಗಿ ಏನು ಹೇಳ್ತಾರೆ ಜನಗಳಿಗೆ? ಇಲ್ಲ, ನಾನು ಹೇಳ್ತಾ ಇರೋದು ನಿಜ ಏನಿದೆ ಆ ನಿಜಕ್ಕೋಸ್ಕರ ಹೋರಾಟ ಮಾಡಬೇಕು. ನಾವು ಎಷ್ಟು ದಿನ ಬದುಕೋದು ನಮಗೆ ಗೊತ್ತಿಲ್ಲ. ಬದುಕೋದು ಟೈಮ್ವರೆಗೂ ನಾವು ಒಂದು ಜೆಂಟಲ್ಮ್ಯಾನ್ ಆಗಿ ನಿಲ್ಲಬೇಕು. ಯಾವ ಹೋರಾಟ ಇರಲಿ ಸತ್ಯಕ್ಕೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕು. ಅದರಲ್ಲಿ ಯಾವ ನೀರು ಸೇರಿಸಬಾರ್ದು. ಆ ಹೋರಾಟನ ಅದರಲ್ಲಿ ಈ ಜಾತಿ ತಗೊಂಡು ಬರಬಾರ್ದು. ಎಸ್ಪೆಷಲಿ ಈಗಲೂ ನಾವು 2026 ಈಗಲೂ ಜಾತಿ ಮತ ಇದರಲ್ಲೇ ಸಿಕ್ಕಾಸ್ಕೊಂಡು ಬಿಟ್ಟಿದ್ರೆ ಮತ್ತು ನಮಗೆ ಮುಂದೆ ಹೋಗೋಕ್ಕಾಗಲ್ಲ. ನಮ್ಮ ಜೊತೆಗೆ ಒಂದೇ ಟೈಮಲ್ಲಿ ಈ ಸ್ಟಾರ್ಟಿಂಗ್ ಮಾಡಿ ಇದು ಇಂಡಿಪೆಂಡೆಂಟ್ ಆಗಿದ್ದು ಚೈನಾ ಈಗ ಎಲ್ಲೋ ಇದೆ. ನಮ್ಗಿಂತ ನಂತರ ಇಂಡಿಪೆಂಡೆಂಟ್ ಆಗಿದ್ದು ಚೈನಾ ಎಲ್ಲೋ ಹೋಗಿಬಿಟ್ಟಿದೆ. ಆವಾಗ ನಾವು ಈಗಲೂ ಜಾತಿ ಇದರಲ್ಲಿ ಅದು ಕಮ್ಯುನಲ್ ಇಶ್ಯೂಸಲ್ಲಿ ನಿಂತಿದ್ವಿ. ಈ ವಿಷಯನ್ನು ಒಬ್ಬರು ಸ್ವಲ್ಪ ಜನ ತೀರ್ಕೊಂಡು ಹೋಗಿದ್ದು ವಿಷಯ. ಅಲ್ಲಿಂದ ಮೂಳೆಗಳು ಸಿಕ್ಕಿದೆ, SITಯಲ್ಲಿದೆ, ನಾವು ನೋಡಿದ್ವಿ ಆ ಟೈಮಲ್ಲಿ. ನೀವು ಅಲ್ಲಿ ಅದನ್ನು ಕೂಡ ಗಮನಿಸಿದ್ರಿ, ನಾನು ಕೂಡ ಜೊತೆಲಿದ್ದೆ. ಅದನ್ನು ಸ್ವಲ್ಪ SITಯಲ್ಲಿ ನಾವು ನಮ್ಮನ್ನು ಕ್ವಶನ್ ಮಾಡೋ ಟೈಮಲ್ಲಿ ಒಂದಿನ ರಾತ್ರಿ 10 ಗಂಟೆ ಟೈಮ್ ಇರ್ಬೋದು, ಗಾಡಿಯಲ್ಲಿ ತಗೊಂಡು ಬಂದರು ರಾಶಿ ಮೂಳೆಗಳು ಬಕೆಟಲ್ಲಿ. ನಾವು ಕಣ್ಣಾಲ ನೋಡಿದ್ವಿ. ಈ ಮೂಳೆಗಳೆಲ್ಲ ಏನು ತೋರಿಸಿದ ಜಾಗದಿಂದ ನಮಗೆ ಅಂತ ಹೋಗಿದ್ರು ಮಾಜರ್ಗೆ. ಸೊ ಆ ಟೈಮ್ನಲ್ಲಿ ಸಿಕ್ಕಿದ್ದು ಆ ಬುರ್ಡೆಗಳು. ನಾವು ನನ್ನ 7-8 ಬಕೆಟಲ್ಲಿತ್ತು. ಮತ್ತು ಪೈಪ್ ಟೈಪಲ್ಲಿ ಅದರಲ್ಲಿ ತೊಗೊಂಡು ಬಂದಿದ್ರು, ಬಾಕ್ಸಲ್ಲಿ ತೊಗೊಂಡು ಬಂದಿದ್ರು. ಈ ಮೂಳೆಗಳೆಲ್ಲ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿನ್ನೆ 21/26 ನಿನ್ನೆ ಅದು FSL ಕಳಿಸಿದೆ ಅಂತ ಹೇಳಿದರೆ
ಈ ವಿಷಯಲ್ಲಿ ಏನು ಗೌರವ ಕೊಡ್ತಾ ಇದೆ, ಏನು ಅದ್ರ ಇಂಪಾರ್ಟೆಂಟ್ ಏನಂತೇಳಿ ಅಷ್ಟೇ ಇಂಪಾರ್ಟೆಂಟ್ ಕೊಡ್ತಾ ಇದೆ ಅಂದರೆ ಅದು ನಾಚಿಕೆ ಆಗತ್ತೆ. ಈ ವಿಷಯದಲ್ಲಿ ನೀವು ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ತನಿಖೆ ಮಾಡಲೇಬೇಕು. ಆದರೆ ದುಡ್ಡು, ಪವರು ಇದ್ರ ಮೇಲೆ ಹೋಗಲಿಕ್ಕೆ ಸಾಧಾರಣ ಜನಗಳಿಗೆ ಆಗಲ್ಲ ಅಂತೇಳಿ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಆದರೆ ಅದು ನಾವು ಹೋರಾಟ ಮಾಡಿ ಸೋಲಿಸ್ಬೇಕು. ದುಡ್ಡಿನಕ್ಕಿಂತ ಪವರಿನ್ಕಿಂತ ಜನಗಳದ್ದು ಫೈಟಿಂಗ್ ಸ್ಪಿರಿಟ್ ಅದು ಮುಂದೆ ಇರಬೇಕು. ಈ ಹೋರಾಟನ ಇನ್ನೂ ಮುಂದೆ ತಗೊಂಡೋಗ್ಬೇಕು. ಈ ಹೋರಾಟಕ್ಕೆ ಸಪೋರ್ಟ್ ಅಂದರೆ ಜನಗಳಿರಬೇಕು. ಹೌದು. ಈ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಜನಗಳ ಸಪೋರ್ಟ್ ಇರಬೇಕು. ಆ ಸಪೋರ್ಟ್ ಇದ್ದರೆ ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ ಯಾರು ರೂಲಿಂಗ್ ಪಾರ್ಟಿ ಅವರು ತಲೆ ಕೆಳಗಡೆ ಮಾಡ್ತಾರೆ. ಜನಗಳ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಜನಗಳ ಸಪೋರ್ಟ್ ಬೇಕು. ಈ ಸಪೋರ್ಟಲ್ಲಿ ಮುಂದೆ ಹೋಗಿದ್ರೆ ಇವತ್ತೆಲ್ಲ ಅಂದರೆ ಮತ್ತೊಂದು ದಿನ ಗೆಲ್ಲುವುದು ಕನ್ಫರ್ಮ್. ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ. ಇಷ್ಟೊತ್ತು ನೋಡಿದ್ರಲ್ಲ, ವಿಡಿಯೋ ಎಲ್ಲ ನೋಡಿದ್ರಿ, ಎಲ್ಲ ಕೇಳಿಸ್ಕೊಂಡಿದ್ರಿ. SIT ಅಧಿಕಾರಿಗಳು ಯಾವ ಥರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂದರೆ ಪಕ್ಕ ಅವ್ರಿಗೆ ಗೊತ್ತಿದೆ, ತನಿಖಾ ಅಧಿಕಾರಿಗಳಿಗೆ ಪಕ್ಕ ಗೊತ್ತಿದೆ ಇಲ್ಲಿ ರೇಪಿಸ್ಟ್ ಯಾರಿದ್ದಾರೆ ಅಂತೇಳಿ. ಆದರೆ ಅಲ್ಲಿನ ಪ್ರಸಾದನೋ ಇಲ್ಲ ಬೇರೆ ಒತ್ತಡನೋ ನಮಗಂತೂ ಗೊತ್ತಿಲ್ಲ. ಸರ್ಕಾರದ ಒತ್ತಡ ಅಂತೂ 100% ಇದೆ. ಯಾಕಂದರೆ ಸಿದ್ದರಾಮಯ್ಯ ಹೇಳಿದರು ಅಲ್ಲೇನಿಲ್ಲ ಬಿಡ್ರಿ ಅಂತಂದು. ಮತ್ತು ಇವರು ಗೃಹ ಸಚಿವರು ಹೇಳಿದರು ಷಡ್ಯಂತ್ರ, ಅವರು ಕ್ಲೀನ್ ಶೀಟ್ ಕೊಡ್ಬೇಕಂತೇಳಿ. ಇನ್ನೊಂದು ಹೆಜ್ಜೆ ಮುಂದೋಗಿ ನಮ್ಮ ಉಪಮುಖ್ಯಮಂತ್ರಿ DK ಸಾಹೇಬರು ಷಡ್ಯಂತ್ರ ಅಂತ ಹೇಳಿಬಿಟ್ರು. ಹಂಗಾಗಿ ಹೇಳ್ತಕ್ಕಂಥದ್ದು ಇದು ಷಡ್ಯಂತ್ರದ ಆ್ಯಂಗಲಲ್ಲಿ ಮಾತ್ರ ತನಿಖೆಯಾಗಿ, ಅದು ಸಮೇತ ತನಿಖೆ ನಿಖರವಾಗಿ ಆಗಿಲ್ಲ. ಇವ್ರು ಹೇಳಿರ್ತಕ್ಕಂಥದ್ದೇ ಒಂದು, ಅವ್ರು ದಾಖಲಿಸ್ಕೊಂಡಿದ್ದೇ ಒಂದು. ಈ ಥರ ಮಾಡಿದ್ರೆ ನ್ಯಾಯ ಎಲ್ಲಿಂದ ಸಿಗುತ್ತೆ ಹೇಳಿ ಸ್ನೇಹಿತರೆ? ದಯವಿಟ್ಟು ನಮ್ಮ ಚಾನಲ್ ನಿಮಗೆ ಸತ್ಯ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಜೈ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ.